ನೋಡಿ, ಬಳೆ ಶಾಸ್ತ್ರಕ್ಕಾಗಿ ಬಳೆಗಳನ್ನು ರೆಡಿ ಮಾಡಿದ್ದೀನಿ. ಈ ಥರ ಡಿಸೈನಾಗಿ ಯಾವುದು ರಿಪೀಟೆಡ್ ಇಲ್ಲ, ಎಲ್ಲ ಕಲರ್ ಚೇಂಜ್ ಇದೆ, ಕುಂದನ್ಸ್ ಚೇಂಜ್ ಇದೆ, ಎಲ್ಲ ಡಿಫ್ರೆಂಟಾಗಿದೆ. ಹಾಗಾಗಿ ಇದನ್ನು ಬಳೆ ಶಾಸ್ತ್ರದಲ್ಲಿ ಕೊಡೋಣ ಅಂತ ಹೇಳಿ ರೆಡಿ ಮಾಡಿರೋದು. ಭಾಳ ವರ್ಷಗಳೇ ಆಗಿದೆ ಇದನ್ನೆಲ್ಲ ಮಾಡಿ. ಇದನ್ನು ಕೆಲವು ದೇವರುಗಳಿಗೂ ಕೂಡ ನಾನು ಜಡೆ, ಈ ಬಳೆ, ಈ ಥರ ಪಿಲ್ಲೋದು ಕೊಟ್ಟಿದ್ದೀನಿ. ಸುಮಾರು ಲೇಡೀಸ್ಗೂ ಕೂಡ ಕೊಟ್ಟಿದ್ದೀನಿ. ನೋಡಿ, ಈ ಥರ ಬಳೆಗಳನ್ನ ಪಿಲ್ಲೋ ಮಾಡಿಕೊಂಡು ಈ ಥರ ನಾನು ಇಟ್ಕೊಂಬಿಟ್ಟಿರ್ತೀನಿ. ಯಾವಾಗ ನಮಗೆ ಬೇಕು ಅನಿಸುತ್ತೆ ಆವಾಗ ಬಳೆಗಳನ್ನ ಹಾಕಿ ನಾವು ಈ ಥರ ಫಂಕ್ಷನಲ್ಲಿ ಕೊಟ್ಟಾಗ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದನ್ನು ಲೇಡೀಸ್ ಕೈನಲ್ಲೇ ಮಾಡಿಸ್ಬೋದು. ನನಗಾವಾಗ ನಾನು ತುಂಬ ಫ್ರೀಯಾಗಿದ್ದೆ, ಹಾಗಾಗಿ ಟೈಮ್ ಪಾಸ್ ಆಗ್ತಾ ಇರಲಿಲ್ಲ ಅಂಥೇಳಿ ನಾನು ಮಾಡ್ತಾಯಿದ್ದೆ. ಮಾಡ್ತಾ ಫಾಸ್ಟಾಗಿ ಬಂದುಬಿಡುತ್ತೆ. ಇದೇ ಥರ ನಾನು ಜಡೆಗಳನ್ನೂ ಕೂಡ ಮಾಡಿದ್ದೆ, ಮಕ್ಕಳಿಗೆಲ್ಲ ಕೊಡಲಿಕ್ಕೆ. ದೊಡ್ಡವ್ರು ಕೆಲವರೆಲ್ಲ ಹಾಕ್ಕೊಂಡ್ರು, ಕೆಲವರೆಲ್ಲ ಹಾಗೆ ಇಟ್ಕೊಂಡ್ರು. ಅದರಲ್ಲಿ ಕಲ್ಯಾಣೋತ್ಸವ ದೇವರುಗಳಿಗಂತೂ ನಾನು ತುಂಬ ದೇವರುಗಳಿಗೆ ಕೊಟ್ಟಿದ್ದೀನಿ ಜಡೆಗಳನ್ನ. ಹಾಗಾಗಿ ಖುಷಿಯಾಗುತ್ತೆ ನನಗೆ, ನಾನು ಮಾಡಿರೋದು ದೇವ್ರುಗಳಿಗೆ ಹಾಕಿದ್ರಲ್ಲ ಅಂಥೇಳಿ ಖುಷಿಯಾಗುತ್ತೆ. ಈವನ್ ಕೊಲ್ಲಾಪುರ ದೇವ್ರಿಗೂ ಕೂಡ ನಾನು ಇದೇ ರೀತಿ ಬಳೆ ಕಳಿಸಿ ಜಡೆನೂ ಕೂಡ ಕಳಿಸಿದ್ದೆ ಸೀರೆ ಜೊತೆ. ಈಗ ನೋಡಿ, ಈ ಥರ ಹಾಕ್ತಾಯಿದ್ದಾರೆ. ಈಗ ಒಂದೊಂದು ಇದರಲ್ಲಿ 12 ಬ್ಯಾಂಗಲ್ಸ್ ಇರುತ್ತೆ. ಇದೊಂದು ಇರೋದ್ರಿಂದ ನಾನು ಏನು ಮಾಡ್ತೀನಿ, ಒಂದು ಬಳೆ ತೆಗೆದುಬಿಟ್ಟು 1 ಡಜನ್ ಬಳೆ ಆಗೋ ಥರ ಇದನ್ನು ಪಿಲ್ಲೋನ ರೆಡಿ ಮಾಡ್ತಾಯಿದ್ದೀನಿ. ಈ ಥರ ರೆಡಿ ಮಾಡ್ಕೊಂಡು ಇಟ್ಕೊಂಬಿಟ್ರೆ ಆಮೇಲೆ ಒಂದಕ್ಕೊಂದು ಡ್ಯಾಮೇಜ್ ಆಗಬಾರ್ದು ಅಂಥೇಳಿ ನಾನು ಒಂದೊಂದು 3 4 ಒಂದೊಂದು ಬಾಕ್ಸ್ಗೆ ಹಾಕಿ, ಈ ಥರ ಬಾಕ್ಸ್ಗಳಿಗೆ ಹಾಕಿ ನಾನು ಇಟ್ಟಿರ್ತೀನಿ. ಹಾಗಾಗಿ ಇದೆಲ್ಲ ಚೆನ್ನಾಗಿ